ಈ ಕಡೆ ಬನ್ನಿ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಅವ್ರು ಮಾತಾಡ್ತಾರ ಅವರು ಇಲ್ಲ 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 ನೀವು ಇಳಿಯಕಲ್ಲ ಹೋಗಬೇಡಿ ನೀವು ಇವ್ರನ್ನ ಕರ್ಕೊಂಡು ಹೋಗ್ತೀವಿ ನಾವು ಹಿಡ್ಕೊ ಅವ್ರನ್ನ ಏನು ಹಾಕ್ಬೇಡಿ ಪ್ಲೀಸ್ ಒಂದ್ ಕೆಲಸ ಮಾಡಿ ನನ್ ಗಾಡಿ ಬೇರೆ ಐತೆ ಅಲ್ಲಿ ಗ್ರೌಂಡ್ ಹತ್ರ ಬರ್ತೀನಿ ನಾನು ಅಲ್ಲಿ ಗ್ರೌಂಡ್ ಅಲ್ಲಿ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಬೇಕಾದ್ರೆ ಆ ಕಡೆಯಿಂದ ಬರ್ತೀನಿ ಆ ಕಡೆಯಿಂದ ಬರಕ್ ಬೇಕಲ್ಲ ಆಮೇಲೆ ಆಟೋ ಗೀಟೋ ಮಾಡ್ಕೊಂಡ್ ಬರ್ಬೇಕಾಗತ್ತೆ ಸರಿ ಸರಿ ಓಟ್ ಬಾ ಸೀಟ್ ಬೆಲ್ಟ್ ಹಾಕೊಳ್ಳಿ ಹಾಕೊಂಡ್ರ ಸೀಟ್ ಬೆಲ್ಟ್ ನಂತರ ಹಾಕೊಳ್ಳಿ ಏನ್ ಕೆಲಸ ಮಾಡ್ತೀರಾ ನೀವು ನಮ್ದು ತುಮಕೂರು ಸರ್ ತುಮಕೂರ ಅವ್ರು ನಮ್ಮ ಅಕ್ಕರ ಮಗ ಮಕ್ಕವ್ರ ಮಗನಾ ಈಗ ನಿಮ್ಗಲ್ಲ ಗಾಡಿ ಹೆಂಗಂದ್ರೆ ಅವ್ರಿಗೆ ಈ ಗಾಡಿ ಏನಂದ್ರೆ ಕಮ್ಮಿ ಬೆಲೆಗೆ ಕೊಡ್ತಾ ಇದೀವಿ ಈ ಗಾಡಿ ಬೆಲೆ ಬಂದ್ಬಿಟ್ಟು ಸುಮಾರು 5 ಲಕ್ಷ ಹತ್ರ ಇದೆ ನಾವ್ ಇದನ್ನ 1 ಲಕ್ಷಕ್ಕೆ ಕೊಡ್ತಾ ಇದೀವಿ ಲ್ಯಾಟ್ರಿ ಅದಕ್ಕೆ ಅವರು ಸಡನ್ ಆಗಿ ಫೋನ್ ಮಾಡ್ಬಿಟ್ಟು ನಾನು ತಗೊಂತೀನಿ ಅಂತ ಕರ್ಸಿದ್ರು ಈಗ ವಿಚಾರ ಏನಂದ್ರೆ ಮೊನ್ನೆ ಈ ಕಾರಲ್ಲಿ 4 ಜನ ಹುಡುಗರು ಏನ್ ಮಾಡ್ಬಿಟ್ಟವ್ರೆ ಯಾವ್ದೋ ಒಂದು ಕಾಲೇಜ್ ಹುಡುಗಿನ ಎತ್ಕೊಂಡು ಹೋಗ್ಬಿಟ್ಟು ಮಾಡ್ಬಿಟ್ಟು ಈ ಕಾರ್ ಮೇಲೆ ಒಂದು ಕೇಸ್ ಮಾಡ್ಬಿಟ್ಟವ್ರೆ ಆಮೇಲೆ ಆ ಹುಡುಗಿನ ಈ ಕಾರಲ್ಲೇ ಕೆರಡ ಮಲಗಿಸ್ಬಿಟ್ಟು ಎಲ್ಲ ತುಳಿಸ್ಬಿಟ್ಟು ಸಾಯಿಸ್ಬಿಟ್ಟವ್ರು ಸೊ ಹಂಗಾಗಿ ಈ ಕಾರ್ ಮೇಲೆ ಕೇಸ್ ಐತೆ ಸೊ ಈ ಕೇಸು ಈ ಕಾರ್ ಇವಾಗ ಯಾರು ಈಸ್ಕೊಂತಾರೋ ಅವ್ರ ಮೇಲೆ ಹೋಗ್ಬಿಡುತ್ತಾ ಕೇಸು ಸೊ ಹಂಗಾಗಿ ದಿನ ಕಮ್ಮಿ ಬೆಲೆಗೆ ನಾವು ಕೊಡ್ತಾ ಇರೋದು ನಿಮ್ಗೆ ಓಕೆ ಅಲ್ವಾ A few moments later ಈ ವಿಷಯ ಎಲ್ಲ ಏನು ಹೇಳಕ್ ಹೋಗ್ಬಿಡಿ ಸೈಲೆಂಟ್ ಆಗಿ ಅತ್ಲಿ ಸುಮ್ಗಿರಿ ಬ್ರದರ್ ಬನ್ನಿ ನೀವು ಕಾರಲ್ಲಿ ಹಿಂದೆ ಕುತ್ಕೊಳ್ಳಿ ಬನ್ನಿ ನಿಮ್ಮ ಹತ್ರ ಮಾತಾಡ್ಬೇಕಂತ ಅವ್ರು ಸ್ವಲ್ಪ ಬನ್ನಿ ಈ ವಿಷಯ ಎಲ್ಲ ಏನು ಹೇಳಕ್ ಹೋಗ್ಬೇಡ ನಾನು ಅವ್ರಿಗೆ ಇದೇನು ಸುಮ್ಮನೆ ತಮ್ಮ ನಮ್ಮನ್ ತಗ್ಲಾಗ್ತಾ ಇದ್ದೀರಲ್ಲ ಇನ್ನೇನ್ ಮಾಡೋಣ ನಮ್ಮ ಓನರ್ ಮಕ್ಳು ಏನೋ ಮಾಡ್ಬಿಟ್ಟವ್ರು ತಪ್ಪು ಮಾಡ್ಬಿಟ್ಟವ್ರೆ ಅವ್ರು ಯಾರೋ ತಪ್ಪು ಮಾಡ್ಬಿಟ್ರೆ ಅದಕ್ಕೆ ನಾವ್ ತಗ್ಲಾಕ ಅವರು ದೊಡ್ಡವ್ರಣ್ಣ ಅವ್ರನ್ನ ಇದ್ ಹಂಗಂತ ಸಣ್ಣವ್ರನ್ನ ತಗ್ಲಾಕ ಹೆಲ್ಪ್ ಮಾಡ ಬೇಕಾದ್ರೆ ನಿಮ್ಗೇನು ನಮ್ಗೇನು ಹೆಲ್ಪು ಪಲ್ಪು ಏನು ಬೇಡ ಸುಮ್ಮನೆ ಇಡಿಸಿ ನಮ್ಮ ಅವ್ರಿಗೇನು ಹೇಳಕ್ ಹೋಗ್ಬೇಡಿ ನೀವು ಸರಿನಾ ಅವ್ರಿಗೇನು ಹೇಳಕ್ ಬೇಡ ಸೈಲೆಂಟ್ ಇಲ್ಲ ಏನಿಲ್ಲ ಅದೇನು ಮ್ಯಾಟ್ರ್ ನೀವು ಕ್ಲಿಯರ್ ಮಾಡ್ಕೊಳ್ಳಿ ನಮ್ಮಂತ ಅಮಾಯಕರು ಅಂತ ಅಮ್ಮನ್ ತಗ್ಲಾಕ್ಬಿಟ್ಟು ಅಮಾಯಕರು ಸಿಕ್ಕಿದ್ರಣ್ಣ ನಮ್ಮಂತವ್ರು ಇದಾಗೋದು ಇನ್ನೊಬ್ರು ಬದುಕ್ಬೇಕು ಅಂತ ಇನ್ನೊಬ್ರು ಬದುಕ್ಸ್ತೀವಣ್ಣ ನಿಮ್ಗೂ ದುಡ್ಡೆಲ್ಲ ಕೊಡ್ತೀವಿ ಆಮೇಲೆ ಜಮೀನ್ ಮಾಡ್ಕೊಡ್ತೀವಿ ಜಮೀನು ಬೇಡ ಏನು ಬೇಡ ನಮ್ದೇ ಬಿದ್ದ ಜಮೀನ್ 1 ಲಕ್ಷ ಅಂತ ಹೇಳಿದೀನಿ ಬೇಕಾದ್ರೆ ಲಕ್ಷನೂ ಬೇಡ ಏನು ಬೇಡ ಒಂದು 20,000 ಕಮ್ಮಿನೇ ಕೊಡಿ ನೀವು ಪರವಾಗಿಲ್ಲ ತಲೆ ಕಟ್ಸ್ಕೊಳಕ್ ಹೋಗ್ಬೇಡಿ ಅವ್ರಿಗೇನು ಹೇಳಕ್ ಹೋಗ್ಬೇಡಿ ಬಂದ್ರೆ ಅವರು ಸುಮ್ಮನೆ ಹತ್ರ ಬಂದ್ರಿ ಇದು ಮಾಡಕ್ ಹೋಗ್ಬಿಡಿ ಸುಮ್ಮನೆ ಅವ್ರು ಬಂದಾಗ ಕಲ್ಲಾಟ ಮಾಡ್ಬಿಡಿ ನಾರ್ಮಲ್ ಆಗಿ ಮಾತಾಡಿ ಕುತ್ಕೊಳ್ಳಿ ಚೆನ್ನಾಗಿದೆ ಕಣ ಗಾಡಿ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಡೋರ್ ತೆಗಿ ಬನ್ನಿ ಏನಾಗಲ್ಲ ಸುಮ್ಗಿರೋಣ ನೀನು ಏನ್ ಸುಮ್ಗಿರೋಣ ನೀನು ಸರ್ ಈಗ ಗಾಡಿ ಮಾಡಿಲ್ಲ ಇನ್ನೊಂದ್ಸರು ನನ್ ಚಿಕ್ಕ ಇಲ್ಲ 1 ನಿಮಿಷ ಇರಿ ಬ್ರದರ್ ಈಗ ನೀವೇನ್ ಹೇಳಕ್ ಹೋಗ್ಬೇಡಿ ಸುಮ್ಗಿರಿ ಏನಿಲ್ಲ ಬ್ರದರ್ ಅವರು ಮೊನ್ನೆ ಮೆಜೆಸ್ಟಿಕಲ್ ಬರುವಾಗ ಯಾವ್ದೋ ಒಂದು ಕೇಸ್ ಸಿಕ್ಬಿಟ್ಟಿತ್ತಂತೆ ಆ ಕೇಸ್ ಬಗ್ಗೆ ಹೇಳ್ತಾವ್ರಿ ಚೆನ್ನಾಗಿತ್ತಣ್ಣ ಕೇಸ್ ಅದು ಸ್ಯಾರಿ ಹಾಕೊಂಡ್ ಬಂದಿದ್ಲಿ ತಾನೆ ಕೇಸು ಇರಿ ಬ್ರದರ್ ಇದೇನ ಇದಾಗುತ್ತೆ ಇಳಿಯ
ಈಗ ನಾನೇನಂತೆ ಅಂದೆ 1 ಲಕ್ಷ ಇದೆ ಅಲ್ಲಪ್ಪ 80,000ನೇ ಕೊಡು ಪರವಾಗಿಲ್ಲ ಗಾಡಿ ನಿನ್ ಹೆಸರಿಗೆ ಮಾಡ್ಕೊ ಅಂತ ಹೇಳ್ದೆ. ಅದಕ್ಕೆ ಇವರು 80,000 ಜಾಸ್ತಿ ಆಯ್ತು 50,000 ಅದೇಣ ಮೆಜೆಸ್ಟಿಕ್ ಅಲ್ಲಿ ಯಾವ್ದೋ ಒಂದ್ ಹುಡುಗಿ ಸಿಕ್ಕಿದ್ಲಂತೆ ಬಸ್ ಸ್ಟಾಪ್ ಅಲ್ಲಿ ಬರೋವಾಗ ಆ ಹುಡುಗಿ ಕೇಸ್ ಬಗ್ಗೆ ಹೇಳ್ತವ್ರೆ. ಅದಕ್ಕೆ ಮಾಡಕ್ಕೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಸರಿ ರಿಜಿಸ್ಟರ್ ಆಗೋವರೆಗೂ ಸುಮ್ಮನೆ ಯಾಕಣ್ಣ ನಿನ್ನ ಹೆಸರು ರಿಜಿಸ್ಟರ್ ಆಗೋದು? ರಿಜಿಸ್ಟರ್ ಆಗ್ಲಿ ಬನ್ನಿ ಕಾರು. ಸತೀಶನ್ ಫೋನ್ ಮಾಡೋ. ಯಾಕೆ ಬ್ರದರ್ ಈಗೇನ್ ಗೊತ್ತಾ ಬ್ರದರ್, ಸುಮ್ನೆ ಈಗೇನ್ ಗೊತ್ತಾ ಬ್ರದರ್, ನಿಮ್ಗೆ ಹೇಳ್ಬಿಡ್ತೀನಿ ಮ್ಯಾಟ್ರು. ಮೊನ್ನೆ ಈ ಗಾಡಿಯಲ್ಲಿ 4 ಜನ ಹುಡುಗರು ಏನ್ ಮಾಡ್ಬಿಟ್ಟವ್ರೆ ಹೇಳ, ನೀನ್ ಹೇಳು. ಹೇಳ್ರಿ ನೀವೇನೆ ಬೇಡ ಸುಮ್ನೆ ಸುಮ್ನೆ ಒಳ್ಳೆ ಪಾರ್ಟಿ ಸಿಕ್ಕಿದ್ರೆ ಹೆಂಗ್ ಮಾಡ್ತೀಯ? ಈಗ ಹೆಂಗ್ ಗೊತ್ತಾ ಬ್ರದರ್, ಈಗ ಈ ಕಾರ್ ಮೇಲೆ ಬಂದ್ಬಿಟ್ಟು ಒಂದು ಕೇಸ್ ಇದೆ, 1-2-3 ಮರ್ಡರ್ ಕೇಸ್ ಇದೆ. ಈಗ ಇದನ್ನ ಯಾರು ರಿಜಿಸ್ಟರ್ ಮಾಡ್ಕೊಂತಾರೋ ಆ ಕೇಸ್ ಅವ್ರ ಮೇಲೆ ಬರುತ್ತೆ. ಸೊ ಹಂಗಾಗಿ ಈಗ ನೀವು ತಾನೇ ಕಾರ್ ಇಸ್ಕೊಂತೀರಾ, ನಿಮ್ ಮೇಲೆ ಬರುತ್ತೆ ಈ ಕೇಸ್. ಇಲ್ಲ ನಾನ್ ಗಾಡಿ ನನ್ನ ಹೆಸರು ತಗೊಳಲ್ಲ. ನಮ್ಮ ಅಂಕಲ್ ಇನ್ನೊಬ್ರು ಅವ್ರೆ, ಇವರು ನಮ್ಮ ಮಾವ, ಇವ್ರು ಎಲ್ಲ ನೋಡ್ತಾರೆ ಅಂದ್ಬಿಟ್ಟು ಇವ್ರನ್ನ ಕರ್ಕೊಂಡ್ ಹಂಗಂದ್ರೆ ಇವ್ರ ಹೆಸರಿಗೆ ಮಾಡ್ತೀವಿ ನಾವು ಗಾಡಿನ. ಇದನ್ನ ಇವಾಗ ನಿಮ್ಗೆ ಓಕೆ ತಾನೆ? ಇವ್ರೇ ಮೈನ್, ನನ್ಗೇನಿಲ್ಲ. ಅಣ್ಣ ಒಪ್ಕೊಂತೀರಣ್ಣ? ನಮ್ಗೆ ಸಮಸ್ಯೆ ಏನು ಇರಬಾರ್ದು, ಅಂತದಿದ್ರೆ ಡೀಲ್ ಮಾಡಿ. ಇಲ್ಲ ಅಣ್ಣ ಸಮಸ್ಯೆ ಇದೆ ಅಣ್ಣ. 80,000 70,000 ಕೊಡೋಣ ನೀನು. 70,000 ಅಲ್ಲ 50,000 ಬೇಡ ನಮ್ಗೆ. ಸರಿನಾ? ಕರ್ಕೊಂಡೋಯ್ತೀನಿ ನಾನು. ಇಲ್ಲ ಇವ್ರು ಹೇಳಿಬೇಡಿ, ಅಲ್ಲ ಅವ್ರು ಮಾತಾಡ್ತಾರ ಅವ್ರು. ಇಲ್ಲ ನೀವು ಇಳಿಯಕಲ್ಲ ಹೋಗ್ಬೇಡಿ. ನೀವು ಇವ್ರನ್ನ ಕರ್ಕೊಂಡೋಯ್ತೀವಿ ನಾವು. ಇವ್ರನ್ನ ಸರಿ ಬಿಡಿ, ಇವ್ರು ಸಿಕ್ಕಿದಾರಲ್ಲ ಬಿಡು. ಫೋನ್ ಏನಕ್ಕಪ್ಪ ಕೊಟ್ಟೆ ನೀನು ಅವ್ರಿಗೆ? ನೋಡೋಣ ನೀನೇ ಓನರ್ ಈ ಗಾಡಿಗೆ. ನಾವ್ ಯಾವ ಓನರ್ ಅಲ್ಲ, ಏನೋ ಮಾಡ್ಕೊಳ್ರಿ, ಏನೋ ಮಾಡ್ಕೊಳ್ರಿ. ಯಾವ ಓನರ್ ಇಲ್ಲ, ಏನೋ ಇಲ್ಲ. ಬ್ರದರ್ ನಿಮ್ಗೊಂದು ಚಿಕ್ಕ ಸೂದಿ ಹಾಕ್ತೀನಿ. ನಮ್ಗೆ ಏನೋ ಹಾಕ್ಬಿಡಿ ಸರ್, ನಾವು ನೋಡಿ ನಾವು ಅಮಾಯಕರು, ನಮ್ಗೆ ಸುಜಿ ಪಾಜಿ ಅದೇನು ಹಾಕ್ಬಿಡಿ ಪ್ಲೀಸ್. ಬೇಕಾದ್ರೆ ಇರ್ತೀನಿ, ಅದೇನು ಹಾಕ್ಬೇಡಿ. ನೋಡಿ ಅಣ್ಣ ಹಂಗ್ ಮಾಡಕ್ ಹೋಗ್ಬೇಡಿ. ಬೇಡ ಏನು ಹಾಕ್ಬೇಡಿ, ಏನು ಹಾಕ್ಬೇಡಿ, ಏನು ಹಾಕ್ಬೇಡಿ, ಏನು ಹಾಕ್ಬೇಡಿ ಪ್ಲೀಸ್, ಏನು ಹಾಕ್ಬೇಡಿ, ಏನು ಹಾಕ್ಬೇಡಿ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಪ್ಲೀಸ್ ಕೇಸ್ ನಿನ್ನೆ ತಾನೇ ಮಾಡಿದ್ದು. ನಿಮ್ ಕಾಲಿಗೆ ಬಿದ್ದು ಬಿಡ್ತೀನಿ. ಏನು ಹಾಕ್ಬೇಡಿ, ಏನು ಹಾಕ್ಬೇಡಿ. ನಾನೇನು ಮಾಡಿಲ್ಲ, ಕೇಸ್ ನೀವೇ ತಾನೇ ಮಾಡಿದ್ದು. ಏನು ಮಾಡಿಲ್ಲ. ಸಾಕಾಬೇಡಿ, ಸಾಕಾಬೇಡಿ. ನೀವೇ ಮಾಡಿದ್ದು. ಏನು ಮಾಡಿಲ್ಲ. ನೀವು ಕೂಗಾಡ್ತೀರ, ಅದಕ್ಕೆ ನಾನು ಸೂದಿ ಹಾಕ್ಬಿಡ್ತೀನಿ. ನಾನೇನು ಮಾಡಿಲ್ಲ. ನೋಡೋಣ ಹಂಗ್ ಮಾಡಬೇಡ. ಏನು ಮಾಡಿಲ್ಲ, ಏನು ಆಗ್ಬೇಡಿ ಪ್ಲೀಸ್ ಪ್ಲೀಸ್. ನೀವೇ ತಾನೇ ಕೂತಿದ್ದು ಕಾರಲ್ಲಿ. ನಾನೇನು ಮಾಡಿಲ್ಲ. ತಲೆ ಮೇಲೆ ಚಸ್ಕ 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 ಅಂತ 4 ಸಲ ಹಚ್ಚಿದ್ಯಾ ಕಾರ್ ಮೇಲೆ? ನಿಮ್ ಕಾಲಿಗೆ ಬಿದ್ದು ಬಿಡ್ತೀನಿ. ನಾನು ಹಳ್ಳಿಯಿಂದ ಬಂದಿದ್ದೀನಿ ಇವತ್ತಾನೆ. ಸಿಟಿಗೆ ಬಂದಿದ್ದೀರಾ ತಾನೆ? ಗೊತ್ತಿಲ್ಲ. ಸಿಟಿಯಲ್ಲಿ ಎಲ್ಲ ನೋಡ್ಬೇಕಣ್ಣ ನೀವು. ಮೆಜೆಸ್ಟಿಕ್ ನೋಡಿದ್ರ, ವಿಧಾನಸೌಧ ನೋಡಿದ್ರ, ಕಬ್ಬನ್ ಪಾರ್ಕ್ ನೋಡಿದ್ರ, ಅದೇ ತರ ಪೊಲೀಸ್ ಸ್ಟೇಷನ್ ನೋಡ್ಬೇಕು, ಜೈಲ್ ನೋಡ್ಬೇಕು, ಎಲ್ಲ ನೋಡ್ಬೇಕು. ಪ್ಲೀಸ್ ಸರ್ ಹಾಕ್ಬೇಡಿ ಅಣ್ಣ. ನಮ್ಮ ಓನರ್ ಕಾಪಾಡೋಣ, ಕಾಲ್ ಹಿಡ್ಕೊಂತೀನಣ್ಣ. ನಾನು ಹಿಡ್ಕೊಂಡ್ಬಿಡ್ತೀನಿ ಸರ್. ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. ಆಯ್ತದ ಇಲ್ವಾ ಹೇಳ್ಬಿಡ. ನಮ್ ಕೈಲ ಆಗಲ್ಲ ಅಣ್ಣ, ದಯವಿಟ್ಟು ಬಿಟ್ಬಿಡಿ. ಆಗಲ್ವಾ? ಅವ್ರೇನಾಗ್ಬೇಕು ಅಳಿಯನ? ನಮ್ಮ ಅಕ್ಕನ ಮಗ. ಆಯ್ತು ಬಿಡಿ. ಕಣ್ಣಲ್ಲಿ ನೀರ್ ಬರ್ತಲ್ಲ, ಆದ್ರೆ ಅಂತೀರಾ. ಏನ್ ನೀರ್ ಬರ್ತೈತಿ ಇವಾಗ? ನೀನ್ ಹೇಳ್ದಲ್ಲ ಅದಕ್ಕೆ ಎದಕ್ಕೋಬೇಡಿ. ಇಲ್ಲಿ ಕ್ಯಾಮ್ರಾ ಇದೆ, ನಾವ್ ಇಷ್ಟೊತ್ತು ಮಾಡಿದ್ರೆ ತಮಾಷೆ ಕಾಮಿಡಿ. ಕುತ್ಕೊಳ್ಳಿ. ನಾವು ಬಕ್ರಾ ಮಾಡೋರು. So cute, he's so sweet, he's so handsome. ಅತ್ತೆ ಬಿಟ್ರಲ್ಲ ಅಣ್ಣ, ಅವ್ರ ತಮ್ಮನ ಮಗನಾ? ಅಕ್ಕನ ಮಗ. ಅಕ್ಕನ ಮಗ. ಹಾ ಬ್ರೋ ಬನ್ನಿ ಬ್ರೋ, ಇಲ್ಲಿ ಮುಂದೆ ಇದೀವಿ.
A few moments later. ನೋಡಿ ಅವರು ನಮ್ಮ ಚಾನಲ್ ಎಲ್ಲ ನೋಡ್ತಾರೆ. ಬಕ್ರ ಮಾಡಿ ಅಂದ್ಬಿಟ್ಟೆ ಕುಂಡಿಸಿರೋದು ನಿಮ್ಮನ್ನ. ಪಾಪ ಹತ್ತು ಬಿಟ್ರೆ ಅವರು. ಇರ್ಲಿ ಒಳ್ಳೇದು. ಆದ್ರೆ ಒಳ್ಳೆ ಮನುಷ್ಯ ಬ್ರದರ್ ಇವರು. ಇವ್ರಿಗೆಲ್ಲ ಇಂಥವ್ರು ಸಿಗೋದು ಗ್ರೇಟ್ ನಮ್ಗೆ. ಇಷ್ಟು ಒಳ್ಳೆ ಜನ ಸಿಗಲ್ಲ ಬೆಂಗಳೂರಲ್ಲಿ. ಸರಿ ಅಣ್ಣ. ಹಂಗಾಗಿ ಇಲ್ಲೊಂದು ಮಾತು ಹೇಳಿ, ಯಾಕಂದ್ರೆ ಕರ್ನಾಟಕ ಜನತೆ ಎಲ್ಲ ಈ ವಿಡಿಯೋ ನೋಡ್ತಾರೆ. ಅವ್ರು ನಿಮ್ಮಿಂದ ಹುಷಾರಾಯ್ತಾರೆ. ಇದು ಕಾಮಿಡಿ ಆಗಿದ್ದಕ್ಕೆ ಸರಿ ಹೋಯ್ತು. ಒಂದು ವೇಳೆ ನಿಜ ಆಗಿದ್ರೆ ನಿಮ್ಮ ಪರಿಸ್ಥಿತಿ ಏನು? ಸೊ ಹಂಗಾಗಿ ಇಲ್ಲಿ ಹೇಳಿ, ದಯವಿಟ್ಟು ನಾನು ಹೇಳ್ದಂಗೆ ಹೇಳಿ, ದಯವಿಟ್ಟು ಗುರುತು ಪರಿಚಯ ಇಲ್ದೇ ಇರೋ ಕಾರ್ಗೆ ದಯವಿಟ್ಟು ಎತ್ತಬೇಡಿ. ಬಸ್ಸಲ್ಲಿ, ಆಟೋದಲ್ಲಿ, ಟ್ಯಾಕ್ಸಿಯಲ್ಲಿ ಮಾತ್ರ ಓಡಾಡಿ. ಹುಷಾರಾಗಿರಿ, ಜಾಗ್ರತೆ ಆಗಿರಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಎಲ್ಲಾರು ನೋಡಿ. ಸರಿ ದಯವಿಟ್ಟು ಕ್ಷಮಿಸ್ಬಿಡೋಣ ನಮ್ಮನೇನು. ಇವ್ರ ಯೂಟ್ಯೂಬ್ ಚಾನಲ್ನ ರೆಗ್ಯುಲರ್ ಆಗಿ ನೋಡ್ತೀವಿ, ವಾಚ್ ಮಾಡ್ತೀವಿ. ನಾನು, ನಮ್ಮಪ್ಪ, ನಮ್ಮಮ್ಮ ಎಲ್ಲರೂ ಹ್ಯೂಜ್ ಫ್ಯಾನು. ನೋಡೋರು ಹೊಸ ಫಾಲೋವರ್ಸ್ ಯಾರಾದರೂ ಇದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮಗೂ ಯಾರಾದರೂ ಈ ಥರ ಸಿಕ್ಕಿದ್ರೆ ಸ್ವಲ್ಪ ಅಪ್ರೋಚ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಸಿಗೋಣ.